ದತ್ತಗುರು ವೆಲ್ಕಮ್ ಟು ಶೋಕಿ ಡೈಲಿ ವ್ಲಾಗ್ಸ್ ಆ್ಯಸ್ ಯೂಶುವಲ್. ಬೆಳಗ್ಗೆ ಎದ್ದರೆ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಫ್ರೆಶ್ ಅಪ್ ಆಗಕ್ಕೆ. ಫ್ರೆಶ್ ಅಪ್ ಆದ್ಬಿಟ್ಲೆ ಸೀದಾ ನಾವು ಹೋಗಿ ಚಹಾ ಕುಡಿಯೋಕೆ. ಚಹಾ ಕುಡ್ದಾರೆ ಏನು ಮಾಡಿದ್ವಿ, ಜಳಕ ಮಾಡಿದಾರೆ ಮೊದ್ಲು ದತ್ತ ಮಹಾರಾಜರ ಇದು ಕೇಸರಿ ಮತ್ತು ಅಲ್ಲಿಂದ ಭಸ್ಮನ ಹಚ್ಕೊಂಡು ನಾವು ರೆಡಿ ಮಾಡ್ಕೊಳಕತ್ವಿ. ಬಟ್ ದತ್ತ ಮಹಾರಾಜರ ಪುಸ್ತಕವನ್ನು ಓದ್ಕೊಳಕ್ಕಾಗಲಿಲ್ಲ, ಲೇಟ್ ಆಗಿತ್ತು. ಹೀಗಾಗಿ ನಾವು ಸೀದಾ ಏನು ಮಾಡಿದ್ವಿ, ರೆಡಿ ಆದ್ರೆ ಫಸ್ಟ್ ಆಫೀಸಿಗೆ ಹೊಂಟ್ವಿ. ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು. ಇಲ್ಲಿಂದ ಗಾಡಿ ತೊಗೊಂಡ್ರೆ ಸೀದಾ ಚಲೋ ಮಾಡಿ ಆಫೀಸಿಗೆ ಹೋದ್ವಿ. ಆಫೀಸ್ನಾಗ ಕುಂತು ಒಂದು ಸ್ವಲ್ಪ ವರ್ಕ್ ಮಾಡಿದ್ವಿ. ಅಲ್ಲಿಂದ ನಮ್ಮ ದ್ಯಾಮನ್ ಕೊಡ್ರಿ ಒಂದು ಸ್ವಲ್ಪ ಭಾಳ ಕಾಡಕತ್ತಿದ್ರು. ಹೀಗಾಗಿ ಅವ್ರದ್ದೊಂದು ವಿಡಿಯೋ ಮಾಡಿ ಹಾಕ್ತಾನೆ ಅಂತಂದೆ ನಾಚ್ಕೊಳಕತ್ರವ್ರು. ಮಧ್ಯಾಹ್ನ ಎಲ್ಲರೂ ಕೂಡಿ ಮಸ್ತ್ ಬೊಂಬಾಟ್ ಬ್ಯಾಟಿಂಗ್ ಮಾಡಕತ್ವಿ. ಯಾಕಂದ್ರೆ ಅದು ಕೂಡಿ ಉಣ್ಣೋದ್ರಾಗಿರೋ ಮಜಾ ಬೇರೆ ಅದ್ರಾಗೂ ಇಲ್ಲ. ಅಲ್ಲಿಂದ ಸೀದಾ ಮನೆಗೆ ಬಂದು ನಾವೇನು ಮಾಡಿದ್ವಿ, ಆ್ಯಸ್ ಯೂಶುವಲ್ ಫಸ್ಟ್ ಚಹಾ ಕುಡಿದ್ವಿ. ಚಹಾ ಕುಡ್ದಾರೆ ಸೀದಾ ನಮ್ಮ ದೋಸ್ತಂದು ಬರ್ತಡೇ ಇತ್ತು ಇವತ್ತು, ಅಶೋಕಂದು. ಸೊ ಹಿಂಗಾಗಿ ನಮ್ಮ ದೋಸ್ತನ ರೂಮಿಗೆ ಹೋಗಿ ಅವ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಕತ್ವಿ. ಅದೊಂದು ಪ್ರೌಡ್ ಮೂಮೆಂಟ್. ಯಾಕಂದ್ರೆ ನಮ್ಮ ಅಶೋಕಣ್ಣ ನಮ್ಮ ಹೆಮ್ಮೆ. ಹೀಗಾಗಿ ಅವನ ಜೋಡಿ ಕೇಕ್ ಕಟ್ ಮಾಡಿ ಎಲ್ಲರೂ ನಿಂತು ಒಂದು ಗ್ರೂಪ್ ಫೋಟೋ ತಕ್ಕೊಂಡು ಅಲ್ಲಿಂದ ನಮ್ಮ ಬಿಷ್ಟಣ್ಣ ಇದನ್ನು ಮಾಡಿದ್ದೆ, ಬೋಟಿ ಮಸ್ತಾಗಿ ಬೋಟಿ ಬ್ಯಾಟಿಂಗ್ ಮಾಡಿದ್ವಿ. ಏನು ಎಷ್ಟು ಚಂದ ಮಾಡಿದ್ದಂದ್ರೆ ರುಚಿ ಹೇಳಕ್ಕೆ ಬರೋದಿಲ್ಲ ಅದನ್ನ. ಅಲ್ಲಿಂದ RCB ಮ್ಯಾಚ್ ಒಂದಿತ್ತಲ್ಲ, ಸೊ ಇದ್ರದ್ದೊಂದು ಸಪ್ರೇಟ್ ವ್ಲಾಗ್ ಮಾಡ್ತಾನೆ. ಅಲ್ಲಿಂದ ನಮ್ಮ ಗುಡಿಯ ಸಿಕ್ಕಿದ್ಲು. ಸೊ ಗುಡಿಯನ್ ಜೋಡಿ ಆರಾಮ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಬಂದವರು ಸೀದಾ ಹೋಟೆಲ್ನಾಗ ಊಟ ಮಾಡಿದ್ವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಆಲ್ರೆಡಿ ಟೈಮ್ ಆಗಿತ್ತು, ಮನೆಗೆ ಬಂದು ಹಾಸ್ಕೊಂಡು ಉಂಡು ಮುಕ್ಕೊಳಕತ್ವಿ. ದತ್ತಗುರು ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.